ಪ್ರಥಮ್ ಮತ್ತೆ ಜಗದೀಶ್ ಅವರ ಕಾನ್ವರ್ಸೇಷನ್ ನ ಕೇಳಿಸ್ಕೊಳ್ತಾ ಇದ್ರಿ ನೋಡಿ. 20 ರಿಂದ 22 ಮಂದಿ ರೌಂಡ್ ಅಪ್ ಮಾಡ್ಕೊಂಡಿದ್ರು. ಮೇಡಮ್ ಕರೀತಾ ಇದ್ದಾರೆ ಬನ್ನಿ ಸರ್, ಬರೋಕ್ಕಾಗಲ್ವಾ ಅಂದ್ರು. 3.5 ಗಂಟೆ ರೌಡಿಗಳ ಜೊತೆ ರಕ್ಷಕ್ ಬುಲೆಟ್ ಇದ್ದ. 50 ಅಡಿ ದೂರದಲ್ಲಿ ರಕ್ಷಕ್ ಬುಲೆಟ್ ಇದೆಲ್ಲ ನೋಡ್ತಾ ಇದ್ದ. ರಕ್ಷಕ್ ಆ ರೌಡಿಗಳ ಜೊತೆಗೆ ಕೂತಿದ್ದ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ರಕ್ಷಕ್ ಮೇಲೆ ನನಗೆ ಬೇಜಾರಿಲ್ಲ, ಆದ್ರೆ ಸ್ನೇಹ ಸಹವಾಸ ಮುಖ್ಯ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ. ಕಳೆದ ವರ್ಷ ರಕ್ಷಕ್ಗೆ ಕಲರ್ಸ್ ಅವರು ನೋಟಿಸ್ ಕಳುಹಿಸಿದ್ರು. ಆಗ ಅದನ್ನ ನಾನೇ ತಪ್ಪಿಸಿ ಸಹಾಯ ಮಾಡಿದ್ದೆ. ದೇವಸ್ಥಾನದಿಂದ 50 ಅಡಿ ದೂರದಲ್ಲಿ ಮದ್ಯಪಾನ ಮಾಡ್ತಾ ಇದ್ರು. ಪೂಜೆಗೆ ಅಂತ ಕರೆಸಿ ನಾನ್ ವೆಜ್ಗೆ ಒಟ್ಟಿಗೆ ಸೇರಿಸಿದ್ರು. ಜಾಸ್ತಿ ಮಾತಾಡ್ತೀಯಾ ಬಾಸ್ ಬಗ್ಗೆ ಅಂತ ಬೆದರಿಸಿದ್ರು. ನನ್ನದು ಸುಮಾರು 6 ಕೋಟಿ ದುಡ್ಡು ಸಿಕ್ಕಾಕೊಂಡಿದೆ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ. ಊಟಕ್ಕೆ ಏನ್ ಕೂತ್ಕೊಂಡೆ ಅಲ್ಲಿ ಊಟ ಕಾರ್ ಬಂದೆ. 20 ರಿಂದ 22 ಜನ ಹುಡುಗರು ಎಲ್ಲ ಕಾರ್ನ ರೌಂಡ್ ಅಪ್ ಮಾಡ್ಕೊಂಡ್ರು. ಸರ್ ಕರೀತವ್ರೆ ಮೇಡಮ್, ಸರ್ ಕರೀತವ್ರೆ ಮೇಡಮ್. ಯಾರು ಹೇಳಿ? ಯಾರು? ಸರ್ ಅಲ್ಲ, ಅವ್ರು ಹೇಳಿದ್ದು, ನಾನು ಕೇಳಿದ್ದು. ಯಾರು ಹೇಳಿ? ಸರ್ ಕರೀ ಬನ್ನಿ ಸರ್. ಹೇಳ್ತಾ ಅಲ್ವಾ ಬರಕ್ಕಾಗಲ್ವಾ ಬ್ರದರ್? ನಂಗೆ ಯಾರು ಅಂತಲೇ ಗೊತ್ತಿಲ್ಲ. ಯಾರು ಹೇಳಿ? ಅಲ್ಲಿ ಹಿಂದ್ಗಡೆ ಕೂತವನೊಬ್ಬ ನನ್ ಕಿವಿಲಿ, ಸಾರ್ ಅವ್ರು ದೊಡ್ಡ ಹ್ಯಾಂಡ್ ಹೋದ್ರು. ಹೌದಾ? ದೊಡ್ಡ ಹ್ಯಾಂಡ್ ನಿನ್ ಕೈ 15 ಅಡಿ ಆಯ್ತಾ ಅಂದೆ ನಾನು ತಮಾಷೆಗೆ. ಸುಳ್ತೀನಿ ಸರ್, ನಿಮ್ ಸಿನಿಮಾಗೆ ಯಾವ ತರ ಇರುತ್ತೆ ಅಂದೆ. ಸರ್ ನಿಮ್ ಸಿನಿಮಾಗೆಲ್ಲ ಬೇಕಾಯ್ತಾರೆ, ಕೈ ಮುಗಿತೀನಿ ಬನ್ನಿ ಸರ್ ಪ್ಲೀಸ್ ಸರ್. ಇವನು ಇರ್ಲಿಲ್ಲ ನಿಮ್ಮ ಹತ್ರ ಜೊತೆ? ಬುಲೆಟ್ ನೋಡಿ, ಬೆಳಗ್ಗೆ 3.5 hour ಇಂದ ಅಲ್ಲೇ ಇದ್ದ ಬುಲೆಟ್. ನಿನ್ ಜೊತೆ ಇದ್ದ? ಅವ್ರು ನನ್ ಜೊತೆ ಅಲ್ಲ, ರೌಡಿಗಳ ಜೊತೆಗೆ. ರೌಡಿಗಳ ಜೊತೆ? ಯಾರು ಹೇಳ್ತೀನಿ ರೀ. ಅಲ್ಲಿ ಹೋದೆ, ಆಯ್ತು ಬರ್ಲೇಬೇಕು ಸರ್ ಬರ್ಲೇಬೇಕು. ಇಲ್ಲ ಬ್ರದರ್ ದಯವಿಟ್ಟು ಬೇಡ, ನಿಮ್ ಕೈ ಮುಗಿತೀನಿ ಬೇಡ. ನನಗೂ ಅವ್ರಿಗೂ ಏನ್ರಿ ಸಂಬಂಧ? ನಾನು ಫನ್ ಲವಿಂಗ್ ಗೈ. ಈ ಗಲಾಟೆಗಳಿಂದ ದೂರ. ನನ್ ಯಾಕ್ರ ಹಿಡಿದ ಅಳ್ಳಾಡ್ಸ್ತೀರಾ ಅಂದ್ರೆ, ಸುಮ್ಮನೆ ವಿಶ್ ಮಾಡಿ ಹೊಟ್ಟೋಗ್ಬಿಡಿ, ಯಾವಾಗಾರು ಬೇಕಾಯ್ತೆ ಅಂದ್ರೆ. ಏನಿಗ್ ಬೇಕಾಯ್ತೆ? ನನ್ನ ಲೈಫಲ್ಲಿ ಅವಕಾಶವೇ ಇಲ್ವಲ್ಲಪ್ಪ. ನನ್ನ ಲೈಫಲ್ಲಿ ಅವ್ರಿಗೆ ಅಗತ್ಯವೇ ಇಲ್ವಲ್ಲ ಅಂದೆ. ಕಾರ್ ಡೋರ್ ಓಪನ್ ಮಾಡಿದೆ, ಮುಂದ್ಗಡೆ ಇನ್ನಿಬ್ರು ಬಂದು ನಿಂತ್ಕೊಂಡು, ಸರ್ 1 ನಿಮಿಷ ಬಂದು ಹೋಗಿ ಕರೀತಾ ಕೇಳಿಸ್ತಾ ಇಲ್ವಾ? ಇಲ್ಲೋ ಮಾತಿನ ವರ್ಷ ಬದಲಾಗ. ಬುಲೆಟ್ ಎಲ್ಲಿದೆ ಅವಾಗ? ಬುಲೆಟ್ ಆ ರೌಡಿಗಳ ಜೊತೆ ಕೂತಿದ್ದ. ಅಂದ್ರೆ 50 ಅಡಿ ದೂರದಲ್ಲಿ ರೌಡಿಗಳ ಜೊತೆಗೆ. ಅದು ಯಾರು ನಮ್ ಗಲಾಟೆ ಮಾಡಲ್ಲ ಅವ್ರ ಜೊತೆಗೆ. ಅವನೇನ್ ಬಿಡ್ಸಕ್, ಅವನೇನು ಇದನ್ನೆಲ್ಲ ಸ್ಟಾಪ್ ಮಾಡು ಅಂತ ಹೇಳಿಲ್ಲ? ವೆಪನ್ಸ್ ಎಲ್ಲ ಹೊರಗಡೆ ಬಂದ್ಬಿಟ್ಟಿತ್ತು ಅಂತೀನಿ. ಏನೇನ್ ವೆಪನ್ ಹೇಳ್ತೀನಿ ರೀ. ಹೋದೆ, ಕೂತ್ಕೊಂಡೆ ಅಣ್ಣ. ನಂಗೆ ರಕ್ಷಕ್ ಮೇಲೆ ಬೇಜಾರಿಲ್ಲ, ಬಟ್ ರಕ್ಷಕ್ ಏನ್ ತಪ್ಪು ಮಾಡ್ತಾ ಇದೆ ಅಂದ್ರೆ ಸ್ನೇಹ ಸಹವಾಸ ಮುಖ್ಯ ಆಗುತ್ತೆ. ಅಣ್ಣ ನಿಮ್ಗೊಂದು ವಿಷಯ ಗೊತ್ತಾ? ಲಾಸ್ಟ್ ಇಯರ್ ಕಲರ್ಸ್ ಅವರು ಹಂಗೆ ನೋಟಿಸ್ ಇಶ್ಯೂ ಮಾಡಿದ್ರು. ಅದನ್ನ ತಪ್ಸಿದ್ ನಾನು ಅಣ್ಣವ್ರೆ. ಈ ವಿಷಯ ಗೊತ್ತಾ ನಿಮ್ಗಿದು? ಅಲ್ಲೋದ್ರು ಎಲ್ಲ ಬರ್ಬೇಕು ಅಂದಾಗ ನಡ್ಕೊಂಡು ಹೋದೆ. ಅಣ್ಣ ದಯವಿಟ್ಟು ಈ ವಿಷಯ ಎಲ್ಲ ಹೊರಗಡೆ ಹೇಳ್ಬೇಡಿ. 2 ದಿನ ಕೇಸ್ ಆಗ್ತಾ ಇದೆ. ಅಲ್ಲ ಕರೆಕ್ಟ್ ಆಯ್ತು. ಅಲ್ಲಿಂದ ಹೊರಗಡೆ ಹೋದೆ, ಕರ್ಕೊಂಡು ಹೋಗು. ಅದು ದೇವಸ್ಥಾನದಿಂದ 50 ಅಡಿ ದೂರದಲ್ಲಿ ಎಲ್ಲ ಮಟನ್ ಎಣ್ಣೆ ಗಿಣ್ಣೆ ಎಲ್ಲ ಹಾಕೊಂಡು ಕುತ್ಕೊಂಡ್ಬಿಟ್ಟವ್ರೆ. ಅವ್ರ ದೇವಸ್ಥಾನಕ್ಕೆ ಬಂದಿರೋರಾ? ದೇವಸ್ಥಾನ ಅಂದ್ರೆ ಇದಕ್ಕಲ್ಲ, ಈ ಪೂಜೆಗೆ ಅಂತ ಕರ್ಸಿ ಎಲ್ಲಾರು ಒಂದೇ ಕಡೆ ಸೇರಿಸಿ ಹಬ್ಬಕ್ಕೆ ನಾನ್ ವೆಜ್ ಊಟ ಇತ್ತಲ್ಲ ಅಂತ ಕರ್ಸಿದ್ರು. ಅಣ್ಣ ಊರ್ ಮಧ್ಯೆ ಕಾಡಣ ಅದು. ನಾನು ಡ್ರೈವರ್ ಇಬ್ಬರೇ ಹೋಗಿದ್ದು. ಕೂತ್ಕೋ. ನನಗೆ ಯಾಕೆ ಹಿಂಗ್ ಮಾತಾಡ್ತಾ? ಈಗ ಯಾರು ಗೊತ್ತಾಗಿರೋರು ಹೇಳಿದ್ರೆ ಕೇಳ್ತೀವಿ. ಪ್ರಥಮ್ ಕೇಳಮ್ಮ ಅಂತ ನೀವ್ ಹೇಳಿದ್ರೆ ಕೇಳಿಸ್ಕೊತೀನಿ. ಒಂದು ಈಗ ನಿಮ್ಗೂ ನನಗೂ ಮಾತಾಡೋದು 8 ತಿಂಗಳಾಗಿತ್ತಾ? ಹೇಳಿ, ನಾನು ನೀವು ಮಾತಾಡೋದು 8 ತಿಂಗಳು. ಯಾಕೆಂದ್ರೆ ಸಿಕ್ಕಾಗ ಒಬ್ರನ್ನೊಬ್ರು ಗೌರವಿಸ್ಕೊಳ್ಳೋ ಪ್ರೀತಿ ಇದೆ. ನನ್ನ ಜೊತೆಲೇನಿಲ್ಲ. ನಿಮ್ ಹೋರಾಟ ಬೇರೆ. ನೋಡಲ್ಲ ಅಂತಲ್ಲ, ನಾನು ಪ್ರತಿದಿನ ಲೈವ್ ನೋಡ್ತೀನಿ ನಾನು ಫ್ರೀ ಆದ ತಕ್ಷಣ. ಹಾಗಂತ ನಿಮ್ ಜೊತೆ ನಾನಿಲ್ಲ. ನಿಮ್ಗೂ ನಂಗೂ ಸಂಬಂಧ ಇಲ್ಲ. ಯಾಕೆ ನಿಮ್ದು ಹೋರಾಟದ ಹಾದಿ, ನನ್ನ ಹಾದಿನೇ ಬೇರೆ. ನನ್ ಸಿನಿಮಾ ಯಾಕೆ ನಾನು 6 ಕೋಟಿ ಸಿಗಾಕೊಂಡ್ಬಿಟ್ಟಿದ್ದೀರಣ್ಣ. ಸೊ ಹಿಂಗಿತ್ತು ಎಲ್ಲ ಕರೆದು. ಸರಿ ಆಯ್ತು. ಅಲ್ಲಿದ್ದವ್ರು ಯಾರು? 20 ಜನ ಇದ್ದವ್ರು ಯಾರು ಅಲ್ಲಿ? ಕೂತ್ಕೊಂಡೆ. ಹಲೋ.